ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಲವಾರು ಬಾರಿ ನಾವು ಮಕ್ಕಳೊಂದಿಗೆ ಮನೆಯಲ್ಲಿ ಮಾತನಾಡುವಾಗ ಬಳಸಲ್ಪಡುವಂತಹ ಕೆಲವು ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನೀವು ಕನ್ನಡದಲ್ಲಿ ಮಕ್ಕಳೊಂದಿಗೆ ನೀವು ಅನೇಕ ಬಾರಿ ಈಸಿಯಾಗಿ ನೀವು ಪ್ರತಿನಿತ್ಯ ಮಾತನಾಡ್ತಾ ಇರ್ತೀರಿ. ಆ ರೀತಿಯ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಹೇಗೆ ನಾವು ಬಳಸಬಹುದು ಅಂತ ಅನ್ನೋದನ್ನ ಸುಮಾರು 50 ಡೈಲಿ ಯೂಸ್ಡ್ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಾಕ್ಯಗಳನ್ನ ಕಲಿತು ನೀವು ನಿಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಬಳಸಿಕೊಂಡಿದ್ದೇ ಆದ್ರೆ ನಿಮ್ಮ ಮಕ್ಕಳೊಂದಿಗೆ ಸುಲಭವಾಗಿ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಬಹುದು. ವೆಲ್ ಫ್ರೆಂಡ್ಸ್, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಂದಿನ ಈ ಡೈಲಿ ಯೂಸ್ಡ್ 50 ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಕಲಿಯೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲಿಷ್ ನ ಕಲಿಯಲು ಈ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಮಕ್ಕಳೊಂದಿಗೆ ನಾವು ಮಾತನಾಡುವಾಗ ಮಕ್ಕಳು ಮಲಗಿರ್ತಾರೆ, ಬೆಳಗ್ಗೆ ಬೇಗ ಎದ್ದೇಳು ಅಂತಂದು ಹೇಳ್ಬೇಕಾದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೇಕು? ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ರಾತ್ರಿ ಬೇಗ ಮಲಗು ಅಂತಂದು ಹೇಳಲಿಕ್ಕೆ ಸ್ಲೀಪ್ ಅರ್ಲಿ ಇನ್ ದ ನೈಟ್. ಸ್ಲೀಪ್ ಅರ್ಲಿ ಇನ್ ದ ನೈಟ್. ನೆಕ್ಸ್ಟ್, ಮಕ್ಕಳಿಗೆ ಚೆನ್ನಾಗಿ ಹಲ್ ತಿಕ್ಕು ಅಂತಂದು ಹೇಳ್ಬೇಕಾದಾಗ ಬ್ರಷ್ ಯುವರ್ ಟೀತ್ ಪ್ರಾಪರ್ಲಿ. ಬ್ರಷ್ ಯುವರ್ ಟೀತ್ ಪ್ರಾಪರ್ಲಿ. ಅದೇ ರೀತಿ ಏನಾದ್ರೂ ತಿನ್ನುವ ಮೊದಲು ಕೈಗಳನ್ನು ತೊಳೆದುಕೋ. ನಿಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀರಲ್ವಾ, ಏನಾದ್ರೂ ತಿನ್ನುವ ಮೊದಲು ಕೈಗಳನ್ನ ತೊಳೆದುಕೋ ಅಂತಂದು ಹೇಳಿಕೆ ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಎನಿಥಿಂಗ್. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್ ಎನಿಥಿಂಗ್. ನೆಕ್ಸ್ಟ್, ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳು ಅಂತಂದು ಹೇಳಿಕೆ ಒಬೇ ಯುವರ್ ಪೇರೆಂಟ್ಸ್. ಅರ್ಥ ಆಯ್ತಲ್ವಾ? ವಂಡರ್ಫುಲ್. ಇನ್ನು ನೆಕ್ಸ್ಟ್ ವಾಕ್ಯ, ದೊಡ್ಡವರಿಗೆ ಗೌರವ ಕೊಡು. ದೊಡ್ಡವರಿಗೆ ಗೌರವ ಕೊಡು ಅಂತಂದು ಹೇಳಲಿಕ್ಕೆ ರೆಸ್ಪೆಕ್ಟ್ ಎಲ್ಡರ್ಸ್. ಇಲ್ಲಿ ಎಲ್ಡರ್ಸ್ ಅಂತಂದ್ರೆ ದೊಡ್ಡವರು ಅಥವಾ ಹಿರಿಯರು ಅಂದ ಹಾಗೆ. ರೆಸ್ಪೆಕ್ಟ್ ಎಲ್ಡರ್ಸ್. ನೆಕ್ಸ್ಟ್, ತಿಂಡಿಯನ್ನು ಚೆನ್ನಾಗಿ ಅಗಿದು ತಿನ್ನು. ಮಕ್ಕಳು ತಿಂಡಿಯನ್ನ ತಿಂತಾ ಇರ್ಬೇಕಾದ್ರೆ ಅವರು ಚೆನ್ನಾಗಿ ಅಗಿದು ತಿಂತಾ ಇರಲ್ಲ. ಅವಾಗ ತಿಂಡಿಯನ್ನು ಚೆನ್ನಾಗಿ ಅಗಿದು ತಿನ್ನು ಅಂತಂದು ಹೇಳಿಕೆ ಚೀವ್ ಫುಡ್ ಪ್ರಾಪರ್ಲಿ ಅಂತಂದು ಹೇಳ್ಬೇಕು. ಓಕೆ. ನೆಕ್ಸ್ಟ್, ಪ್ರತಿದಿನ ವಾಕಿಂಗಿಗೆ ಹೋಗು. ಮಕ್ಕಳಿಗೆ ಡೈಲಿ ವಾಕಿಂಗ್ ಹೋಗು ಅಂತಂದು ಹೇಳಿಕೆ ಗೋ ಫಾರ್ ವಾಕಿಂಗ್ ಡೈಲಿ, ಈ ರೀತಿಯಾಗಿ ಹೇಳ್ಬೇಕು. ನೆಕ್ಸ್ಟ್, ಪ್ರತಿದಿನ ಯೋಗ ಪ್ರಾಕ್ಟೀಸ್ ಮಾಡು ಅಂತಂದು ಹೇಳಿಕೆ ಪ್ರಾಕ್ಟೀಸ್ ಯೋಗ ಡೈಲಿ. ಪ್ರಾಕ್ಟೀಸ್ ಯೋಗ ಡೈಲಿ. ನೆಕ್ಸ್ಟ್, ಧ್ಯಾನ ಮಾಡು ಅಂತಂದು ಹೇಳಿಕೆ ಡೂ ಮೆಡಿಟೇಷನ್. ಡೂ ಮೆಡಿಟೇಷನ್. ವಂಡರ್ಫುಲ್. ಇನ್ನು ನೆಕ್ಸ್ಟ್ ವಾಕ್ಯ ನೋಡಿ, ದೇವರಿಗೆ ಪ್ರಾರ್ಥನೆಯನ್ನ ಮಾಡು ಅಂತಂದು ಹೇಳಿಕೆ ಪ್ರೇ ಗಾಡ್. ಪ್ರೇ ಗಾಡ್. ನೆಕ್ಸ್ಟ್, ಪೂಜೆ ಮಾಡು ಅಂತಂದು ಹೇಳಿಕೆ ಪರ್ಫಾರ್ಮ್ ಪೂಜಾ. ಪರ್ಫಾರ್ಮ್ ಪೂಜಾ. ನೆಕ್ಸ್ಟ್, ದೇವಸ್ಥಾನಕ್ಕೆ ಹೋಗು ಅಂತಂದು ಹೇಳಿಕೆ ಗೋ ಟು ಟೆಂಪಲ್. ಗೋ ಟು ಟೆಂಪಲ್. ಸತ್ಯವನ್ನು ಮಾತನಾಡು ಅಂತಂದು ಹೇಳಿಕೆ ಸ್ಪೀಕ್ ಟ್ರೂತ್. ಯಾವಾಗಲೂ ಸತ್ಯವನ್ನು ಮಾತನಾಡು ಅಂತ ಹೇಳಿಕೆ ಆಲ್ವೇಸ್ ಸ್ಪೀಕ್ ಟ್ರೂತ್. ನೆಕ್ಸ್ಟ್, ಸ್ನಾನ ಮಾಡು ಅಂತಂದು ಹೇಳಿಕೆ ಟೇಕ್ ಬಾತ್. ಟೇಕ್ ಬಾತ್. ಇದನ್ನ ಹ್ಯಾವ್ ಬಾತ್ ಅಂತಂದು ಸಹ ಹೇಳಾಗುತ್ತೆ. ಇನ್ನು ನೆಕ್ಸ್ಟ್ ವಾಕ್ಯ, ನಾಷ್ಟ ಮಾಡು ಅಥವಾ ತಿಂಡಿಯನ್ನ ತಿನ್ನು ಅಂತಂದು ಹೇಳಿಕೆ ಹ್ಯಾವ್ ಬ್ರೇಕ್ಫಾಸ್ಟ್. ಹ್ಯಾವ್ ಬ್ರೇಕ್ಫಾಸ್ಟ್. ನೆಕ್ಸ್ಟ್, ತಿಂಡಿ ತಿಂದಾದ್ಮೇಲೆ ರೆಡಿ ಆಗು ಅಂತ ಹೇಳ್ತಾ ಇರ್ತೀರಲ್ವಾ, ಅದನ್ನ ಹೇಳಿಕೆ ಗೆಟ್ ರೆಡಿ. ಗೆಟ್ ರೆಡಿ. ನೆಕ್ಸ್ಟ್, ಈಗ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಪುಸ್ತಕಗಳನ್ನ ತೆಗೆದುಕೋ ಅಂತ ಹೇಳಿಕೆ ಟೇಕ್ ಬುಕ್ಸ್. ಟೇಕ್ ಬುಕ್ಸ್. ಶಾಲೆಗೆ ಹೋಗು ಅಂತ ಹೇಳಿಕೆ ಗೋ ಟು ಸ್ಕೂಲ್. ಗೋ ಟು ಸ್ಕೂಲ್. ನೆಕ್ಸ್ಟ್, ಶಿಕ್ಷಕರ ಮಾತನ್ನು ಕೇಳು ಅಂತಂದು ಹೇಳಿಕೆ ಒಬೇ ಯುವರ್ ಟೀಚರ್ಸ್. ಒಬೇ ಯುವರ್ ಟೀಚರ್ಸ್. ನೆಕ್ಸ್ಟ್, ಯೂನಿಫಾರ್ಮ್ ಅನ್ನು ತೆಗೆ. ಈಗ ಸ್ಕೂಲ್ ನಿಂದ ಮಕ್ಕಳು ಬಂದ ತಕ್ಷಣ ನಿನ್ನ ಯೂನಿಫಾರ್ಮ್ ನ ಕಳಿಸು ಅಂತಂದು ಹೇಳಿಕೆ ಟೇಕ್ ಆಫ್ ಯುವರ್ ಯೂನಿಫಾರ್ಮ್. ಟೇಕ್ ಆಫ್ ಯೂನಿಫಾರ್ಮ್ ಅಂತಂದು ಹೇಳ್ಬೇಕು. ನೆಕ್ಸ್ಟ್, ಹಾರ್ಲಿಕ್ಸ್ ಅನ್ನ ಕುಡಿ. ಮಕ್ಕಳಿಗೆ ಹಾರ್ಲಿಕ್ಸ್ ಕುಡಿ ಅಂತಂದು ಹೇಳಿಕೆ ಹ್ಯಾವ್ ಹಾರ್ಲಿಕ್ಸ್. ಇಲ್ಲಿ ಹ್ಯಾವ್ ಅಂತಂದ್ರೆ ಅದರ ಅರ್ಥ ಕುಡಿಯುವುದು ಅಂತಂದು ಅರ್ಥ. ಅಂದ್ರೆ ಆಕ್ಚುಲಿ ನೋಡಿ, ಇಲ್ಲಿ ಡ್ರಿಂಕ್ ಹಾರ್ಲಿಕ್ಸ್ ಅಂತಂದು ಹೇಳ್ಬೋದು. ಯೂಸ್ವಲ್ ಆಗಿ ಇಂಗ್ಲಿಷ್ ನಲ್ಲಿ ಚಹಾ ಕುಡಿಯೋದಕ್ಕೆ ಹ್ಯಾವ್ ಟೀ ಅಂತಂದು ಹೇಳ್ತಾರೆ ಅಥವಾ ಟೇಕ್ ಟೀ ಅಂತಂದು ಬಳಸ್ಬೋದು. ಹಾರ್ಲಿಕ್ಸ್ ಕುಡಿ ಅಂತ ಅನ್ಲಿಕ್ಕೆ ಹ್ಯಾವ್ ಹಾರ್ಲಿಕ್ಸ್ ಅಂತಂದು ಅನ್ಬೋದು, ಟೇಕ್ ಹಾರ್ಲಿಕ್ಸ್ ಅಂತಂದು ನೀವು ಹೇಳ್ಬಹುದು. ಓಕೆ. ನೆಕ್ಸ್ಟ್, ಹೋಮ್ ವರ್ಕ್ ಅನ್ನ ಮಾಡು ಅಂತಂದು ಹೇಳಿಕೆ ಡೂ ಯುವರ್ ಹೋಮ್ ವರ್ಕ್. ಡೂ ಯುವರ್ ಹೋಮ್ ವರ್ಕ್. ಸ್ವಲ್ಪ ಹೊತ್ತ ಟಿವಿ ನೋಡು. ಸ್ವಲ್ಪ ಹೊತ್ತು ಟಿವಿ ನೋಡು ಅಂತಂದು ಹೇಳಿಕೆ
ವಾಚ್ ಟಿವಿ ಫಾರ್ ಅ ವೈಲ್. ನೆಕ್ಸ್ಟ್ ಊಟ ಮಾಡು ಅಂತಂದು ಹೇಳಿಕೆ ಹ್ಯಾವ್ ಡಿನ್ನರ್. ಇಲ್ಲಿ ರಾತ್ರಿ ಇದ್ದಾಗ ಮಾತ್ರ ಹ್ಯಾವ್ ಡಿನ್ನರ್ ಅಂತಂದು ಹೇಳ್ಬೇಕು. ಮಧ್ಯಾಹ್ನ ಇದ್ರೆ ಹ್ಯಾವ್ ಲಂಚ್ ಅಂತಂದು ಹೇಳ್ಬೇಕು. ಓಕೆ, ಕನ್ನಡದಲ್ಲಿ ಬರೀ ಊಟ ಮಾಡು ಅಂತಂದು ಹೇಳ್ತೀವಿ, ಇಂಗ್ಲಿಷ್ ನಲ್ಲಿ ಹ್ಯಾವ್ ಲಂಚ್, ಹ್ಯಾವ್ ಡಿನ್ನರ್ ಅಂತಂದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ನೀವು ಹ್ಯಾವ್ ಮೀಲ್ಸ್ ಅಂತಂದು ಸಹ ಯೂಸ್ ಮಾಡ್ಬೋದು. ಸೊ ಇವು ಏನ್ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ 25 ವಾಕ್ಯಗಳು ಅಂದ್ರೆ ಡೂಸ್. ಅದೇ ರೀತಿ ಕೆಲವೊಮ್ಮೆ ನಾವು ಆ ರೀತಿ ಮಾಡಬೇಡ, ಈ ರೀತಿ ಮಾಡಬೇಡ ಅಂತಂದು ಹೇಳ್ತಾ ಇರ್ತೀವಿ. ಸೊ ಮಕ್ಕಳಿಗೆ ಇದನ್ನ ಮಾಡಬಾರ್ದು, ಈ ಕ್ರಿಯೆಗಳನ್ನ ಮಾಡಬಾರ್ದು ಅಂತಂದು ಹೇಳಿಕೆ ನಾವು ಡೋಂಟ್ ಅನ್ನ ಬಳಸಿ ವಾಕ್ಯಗಳನ್ನ ಬಳಸ್ಬೋದು. ಸೊ ಅವುಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕು ಈಗ ನೋಡೋಣ. ಸಾಮಾನ್ಯವಾಗಿ ನೀವು ಮಕ್ಕಳಿಗೆ ಹೇಳ್ತಾ ಇರ್ತೀರಿ, ಸುಳ್ಳು ಹೇಳಬೇಡ ಅಂತನ್ಲಿಕ್ಕೆ ಡೋಂಟ್ ಲೈ, ಡೋಂಟ್ ಲೈ. ನೆಕ್ಸ್ಟ್ ಸೋಮಾರಿ ಆಗಬೇಡ ಅಂತಂದು ಹೇಳಿಕೆ ಡೋಂಟ್ ಬಿ ಲೇಜಿ, ಡೋಂಟ್ ಬಿ ಲೇಜಿ. ನೆಕ್ಸ್ಟ್ ಅಳಬೇಡ, ಮಕ್ಕಳು ಅಳ್ತಾ ಇರ್ತಾರಲ್ವಾ, ಅಳಬೇಡ ಅಂತಂದು ಹೇಳಿಕೆ ಡೋಂಟ್ ಕ್ರೈ, ಡೋಂಟ್ ಕ್ರೈ ಅಂತಂದು ಹೇಳ್ಬೇಕು. ನೆಕ್ಸ್ಟ್ ತೊಂದರೆ ಕೊಡಬೇಡ ಅಂತಂದು ಹೇಳಿಕೆ ಡೋಂಟ್ ಡಿಸ್ಟರ್ಬ್, ಡೋಂಟ್ ಡಿಸ್ಟರ್ಬ್. ನೀವೇನೋ ಕೆಲಸ ಮಾಡ್ತಾ ಇರ್ತೀರಿ, ಮಕ್ಕಳು ಬಂದು ನಿಮಗೆ ತೊಂದರೆ ಕೊಡ್ತಾ ಇರ್ತಾರಲ್ವಾ, ಅವಾಗ ಡೋಂಟ್ ಡಿಸ್ಟರ್ಬ್ ಮೀ ಅಂತಂದು ಹೇಳ್ಬಹುದು. ನೆಕ್ಸ್ಟ್ ಕಿರುಚು ಬೇಡ, ಕಿರುಚು ಬೇಡ, ಕಿರುಚು ಬೇಡ ಅಂತಂದು ಹೇಳಿಕೆ ಡೋಂಟ್ ಶೌಟ್, ಡೋಂಟ್ ಶೌಟ್ ಅಂತಂದು ಹೇಳ್ಬಹುದು. ನೆಕ್ಸ್ಟ್ ತಂಪು ನೀರನ್ನ ಕುಡಿಯಬೇಡ. ಸೊ ಮಕ್ಕಳು ಫ್ರಿಜ್ ಅಲ್ಲಿ ಇರುವಂತಹ ನೀರನ್ನ ಕುಡಿತಾ ಇರ್ತಾರೆ, ತಂಪು ನೀರನ್ನ ಕುಡಿದ್ರೆ ಗಂಟ್ಲು ಕೆಡುತ್ತೆ ಅಂತಂದು ನೀವೇನಂತೀರಿ, ತಂಪು ನೀರನ್ನ ಕುಡಿಯಬೇಡ ಅಂತ ಹೇಳಿಕೆ ಡೋಂಟ್ ಡ್ರಿಂಕ್ ಕೋಲ್ಡ್ ವಾಟರ್, ಡೋಂಟ್ ಡ್ರಿಂಕ್ ಕೋಲ್ಡ್ ವಾಟರ್. ನೆಕ್ಸ್ಟ್ ಬೇರೆಯವರೊಂದಿಗೆ ಹೊಡೆದಾಡಬೇಡ ಅಂತಂದು ಹೇಳ್ತಾ ಇರ್ತೀರಲ್ವಾ, ಸೊ ಡೋಂಟ್ ಫೈಟ್ ವಿತ್ ಅದರ್ಸ್, ಡೋಂಟ್ ಫೈಟ್ ವಿತ್ ಅದರ್ಸ್. ನೆಕ್ಸ್ಟ್ ಐಸ್ ಕ್ರೀಮ್ ಅನ್ನ ತಿನ್ನಬೇಡ ಅಂತಂದು ಹೇಳಿಕೆ ಡೋಂಟ್ ಈಟ್ ಐಸ್ ಕ್ರೀಮ್. ಅದೇ ರೀತಿ ಚಾಕ್ಲೇಟ್ ತಿನ್ನಬೇಡ, ಡೋಂಟ್ ಈಟ್ ಚಾಕ್ಲೇಟ್. ನೆಕ್ಸ್ಟ್ ನಾಚಿಕೆ ಪಟ್ಟುಕೊಳ್ಬೇಡ. ಕೆಲವೊಮ್ಮೆ ಮಕ್ಕಳು ನಾಚಿಕೆ ಪಟ್ಕೊಳ್ತಾ ಇರ್ತಾರೆ, ಸೊ ಅವಾಗ ನಾಚಿಕೆ ಪಟ್ಕೋಬೇಡ ಅಂತಂದು ಹೇಳಿಕೆ ಡೋಂಟ್ ಬಿ ಶೈ ಅಂತಂದು ಹೇಳ್ಬೇಕು. ಓಕೆ, ನೆಕ್ಸ್ಟ್ ಹೊರಗಡೆ ಆಟ ಆಡ್ಬೇಡ ಅಂತಂದು ಹೇಳಿಕೆ ಡೋಂಟ್ ಪ್ಲೇ ಔಟ್ಸೈಡ್, ಡೋಂಟ್ ಪ್ಲೇ ಔಟ್ಸೈಡ್. ನೆಕ್ಸ್ಟ್ ಮೊಬೈಲ್ ಗೇಮ್ ಆಡಬೇಡ. ಸೊ ಸಾಮಾನ್ಯವಾಗಿ ಮಕ್ಕಳು ಸ್ಕೂಲ್ನಿಂದ ಮನೆಗೆ ಬಂದ್ರೆ ಮೊಬೈಲ್ನ ಹಿಡ್ಕೊಂಡು ಅದರಲ್ಲೇ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಮೊಬೈಲ್ ಗೇಮ್ ಆಡಬೇಡ ಅಂತಂದು ಹೇಳಿಕೆ ಡೋಂಟ್ ಪ್ಲೇ ಮೊಬೈಲ್ ಗೇಮ್ಸ್. ಅದನ್ನ ಮುಟ್ಬೇಡ. ಕೆಲವೊಮ್ಮೆ ಏನೋ ವಸ್ತುಗಳನ್ನ ಇಟ್ಟಿರ್ತೀರಿ, ಅದನ್ನ ಮುಟ್ಬೇಡ, ಇದನ್ನ ಮುಟ್ಬೇಡ ಅಂತ ಹೇಳಿಕೆ ಡೋಂಟ್ ಟಚ್ ಇಟ್, ಡೋಂಟ್ ಟಚ್ ಇಟ್. ನೆಕ್ಸ್ಟ್ ಪುಸ್ತಕಗಳನ್ನ ಹರಿಯಬೇಡ. ಕೆಲವೊಮ್ಮೆ ಪುಸ್ತಕಗಳನ್ನ ಹಿಡ್ಕೊಂಡು ಮಕ್ಕಳು ಹರಿದಾಡ್ತಾ ಇರ್ತವೆ, ಸೊ ಅವಾಗ ಪುಸ್ತಕಗಳನ್ನ ಹರಿಯಬೇಡ ಅಂತ ಹೇಳಿಕೆ ಡೋಂಟ್ ಟಿಯರ್ ಬುಕ್ ಅಂತಂದು ಹೇಳ್ಬೇಕು. ನೆಕ್ಸ್ಟ್ ಸಮಯವನ್ನು ಹಾಳು ಮಾಡಬೇಡ ಅಂತ ಹೇಳಿಕೆ ಡೋಂಟ್ ವೇಸ್ಟ್ ಟೈಮ್, ಡೋಂಟ್ ವೇಸ್ಟ್ ಟೈಮ್. ಜೋರಾಗಿ ಮಾತನಾಡಬೇಡ ಅಂತ ಹೇಳಿಕೆ ಡೋಂಟ್ ಸ್ಪೀಕ್ ಲೌಡ್ಲಿ, ಡೋಂಟ್ ಸ್ಪೀಕ್ ಲೌಡ್ಲಿ. ನೆಕ್ಸ್ಟ್ ಕೆಲವೊಮ್ಮೆ ಪರೀಕ್ಷೆ ಬಂದಾಗ ಮಕ್ಕಳು ಚಿಂತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನೀವೇನು ಹೇಳ್ಬೋದು ಡೋಂಟ್ ವರಿ, ಡೋಂಟ್ ವರಿ. ನೆಕ್ಸ್ಟ್ ತಿಂಡಿಯನ್ನು ಹಾಳು ಮಾಡಬೇಡ. ಕೆಲವೊಮ್ಮೆ ನೀವು ತಿಂಡಿ ಹಾಕೊಟ್ಟಾಗ ಪ್ಲೇಟ್ ನಲ್ಲಿ ಸಾಮಾನ್ಯವಾಗಿ ತಿನ್ನದೆ ಹಾಳು ಮಾಡ್ತಾ ಇರ್ತಾರೆ, ಸೊ ಅವಾಗ ನೀವೇನು ಹೇಳ್ಬೇಕು ಡೋಂಟ್ ವೇಸ್ಟ್ ಫುಡ್, ಡೋಂಟ್ ವೇಸ್ಟ್ ಫುಡ್. ಹೊರಗಡೆ ತಿಂಡಿಯನ್ನು ತಿನ್ಬೇಡ. ಮಕ್ಕಳು ಹೊರಗಡೆ ತಿಂಡಿಯನ್ನು ತಿಂತಾ ಇರ್ತಾರಲ್ವಾ, ಅವಾಗ ನೀವು ಹೇಳ್ತೀರಿ ಹೊರಗಡೆ ತಿಂಡಿಯನ್ನು ತಿನ್ನಬೇಡ ಅಂತ ಹೇಳಿಕೆ ಡೋಂಟ್ ಈಟ್ ಔಟ್ಸೈಡ್ ಫುಡ್, ಡೋಂಟ್ ಈಟ್ ಔಟ್ಸೈಡ್ ಫುಡ್. ನೆಕ್ಸ್ಟ್ ಅಪರಿಚಿತರೊಂದಿಗೆ ಮಾತನಾಡಬೇಡ. ಯಾರಾದ್ರೂ ಗೊತ್ತಿಲ್ಲದವರು ಮಾತನಾಡಿಸಿದಾಗ ಅವರೊಂದಿಗೆ ಮಾತನಾಡಬೇಡ ಅಂತ ಹೇಳಿಕೆ ಡೋಂಟ್ ಸ್ಪೀಕ್ ವಿತ್ ಸ್ಟ್ರೇಂಜರ್ಸ್, ಡೋಂಟ್ ಸ್ಪೀಕ್ ವಿತ್ ಸ್ಟ್ರೇಂಜರ್ಸ್. ಇಲ್ಲಿ ಸ್ಟ್ರೇಂಜರ್ಸ್ ಅಂತಂದ್ರೆ ಅಪರಿಚಿತರು. ನೆಕ್ಸ್ಟ್ ರಸ್ತೆಯನ್ನು ದಾಟಬೇಡ ಅಂತಂದು ಹೇಳಿಕೆ ಡೋಂಟ್ ಕ್ರಾಸ್ ದ ರೋಡ್, ಡೋಂಟ್ ಕ್ರಾಸ್ ದ ರೋಡ್. ಓಕೆ, ಜಾಸ್ತಿ ಹಣ ಖರ್ಚು ಮಾಡಬೇಡ ಅಂತ ಹೇಳಿಕೆ ಡೋಂಟ್ ಸ್ಪೆಂಡ್ ಮೋರ್ ಮನಿ, ಡೋಂಟ್ ಸ್ಪೆಂಡ್ ಮೋರ್ ಮನಿ. ಗೋಡೆ ಮೇಲೆ ಬರೆಯಬೇಡ ಅಂತಂದು ಹೇಳಿಕೆ ಡೋಂಟ್ ರೈಟ್ ಆನ್ ದ ವಾಲ್. ಸಾಕಷ್ಟು ಬಾರಿ ಮಕ್ಕಳು ಈಗ ಪೆನ್ಸಿಲ್ನಿಂದ ಅಥವಾ ಪೆನ್ನಿಂದ ಗೋಡೆಗಳ ಮೇಲೆ ಬರೀತಾ ಇರ್ತಾರೆ, ಅವಾಗ ನೀವನ್ನ ಹೇಳ್ಬೋದು ಡೋಂಟ್ ರೈಟ್ ಆನ್ ದ ವಾಲ್. ನೆಕ್ಸ್ಟ್ ಜಗಳ ಆಡಬೇಡ ಅಂತಂದು ಹೇಳಿಕೆ ಡೋಂಟ್ ಕ್ವಾರಲ್, ಡೋಂಟ್ ಕ್ವಾರಲ್. ನೆಕ್ಸ್ಟ್ ವಾದ ಮಾಡಬೇಡ ಅಂತಂದು ಹೇಳಿಕೆ ಡೋಂಟ್ ಆರ್ಗ್ಯೂ, ಡೋಂಟ್ ಆರ್ಗ್ಯೂ. ನೆಕ್ಸ್ಟ್ ಜಿಗಿಯಬೇಡ ಅಂತಂದು ಹೇಳಿಕೆ ಡೋಂಟ್ ಜಂಪ್, ಡೋಂಟ್ ಜಂಪ್. ಓಕೆ, ವೆಲ್ ಫ್ರೆಂಡ್ಸ್, ಇವು ನಾವು ಮಕ್ಕಳೊಂದಿಗೆ ಮನೆಯಲ್ಲಿ ಮಾತನಾಡುವಾಗ ಬಳಸಲ್ಪಡುವಂತಹ 50 ಡೈಲಿ ಯೂಸ್ಡ್ ಇಂಗ್ಲಿಷ್ ಸೆಂಟೆನ್ಸಸ್. ಇವುಗಳಲ್ಲಿ 25 ನಾವು ಏನ್ ಮಾಡ್ಬೇಕು ಅಂತ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಬಳಸಬಹುದಂತ ವಾಕ್ಯಗಳನ್ನು ಕಲಿಸಿದೀನಿ. ಅದೇ ರೀತಿ 25 ಏನ್ ಮಾಡಬಾರ್ದು ಅನ್ನೋದಕ್ಕೆ ಅಂದ್ರೆ ಡೋಂಟ್ ಅನ್ನ ಬಳಸಿ ಯಾವ ರೀತಿಯಾಗಿ ಮಾತನಾಡಬೇಕು ಅಂತನ್ನುವ ವಾಕ್ಯಗಳನ್ನ ಕಲಿಸಿದೀನಿ. ಇವುಗಳನ್ನ ಸರಿಯಾಗಿ ನೋಟ್ಸ್ ಮಾಡಿ ಇಟ್ಕೊಂಡು ಇವುಗಳನ್ನ ಪ್ರಾಕ್ಟೀಸ್ ಮಾಡಿ
ನಿಮ್ಮ ಮಕ್ಕಳೊಂದಿಗೆ ನೀವು ಮಾತನಾಡುವಾಗ ಇವುಗಳನ್ನ ಬಳಸಿ ಅಂತ ನಾನು ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಅನ್ನೋದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಅದರೊಂದಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಇದನ್ನ ಯಾರಿಗೆ ಇಂಗ್ಲಿಷ್ ಬರಲ್ವೋ ಅವರೆಲ್ಲರಿಗೂ ಇದನ್ನ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ವಿಡಿಯೋ. ಎಲ್ಲರೂ ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ವಿಡಿಯೋನ ಮೆಚ್ಚಿ ಇನ್ನೊಬ್ಬರಿಗೆ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. Let's meet you in the next lesson. Until then, bye, see you. Thank you very much and God bless you all.